ಪಾಕ್ ವಿರುದ್ಧ ಭಾರತದ ಜಲಯುದ್ಧ ಮುಂದುವರೆದಿದೆ. ಬಾಗ್ಲಿಹಾರ್ ಹಾಗೆ ಸಲಾಲ್ ಡ್ಯಾಮ್ ಗೇಟ್ ಅನ್ನ ಬಂದ್ ಮಾಡಲಾಗಿದೆ. ಅಖ್ನೂರ್ನಲ್ಲಿ ನೀರಿನ ಮಟ್ಟದಲ್ಲಿ ಭಾರಿ ಪ್ರಮಾಣದ ಕುಸಿತ. ಚಿನಾಬ್ ನದಿ ನೀರಿನ ಮಟ್ಟ ಏರಿಕೆಯಾಗೋ ಸಾಧ್ಯತೆ ಇದೆ. ಹೀಗಾಗಿ ನದಿ ತಟದಲ್ಲಿದ್ದ ಜನರಿಗೆ ಇದೀಗ ಪೊಲೀಸರು ಮನವರಿಕೆ ಮಾಡಿಕೊಡ್ತಿದ್ದಾರೆ. ಜಮ್ಮು ಕಾಶ್ಮೀರದ ಜನರಿಗೆ ಪೊಲೀಸರು ಮನವಿ ಮಾಡಿಕೊಳ್ತಿದ್ದಾರೆ. ಪಾಕಿಸ್ತಾನದ ವಿರುದ್ಧದ ಜಲಯುದ್ಧದ ಭಾಗವಾಗಿ ಇದೀಗ ಮತ್ತೆರಡು ಡ್ಯಾಮ್ ಗೇಟ್ಗಳನ್ನ ಬಂದ್ ಮಾಡಿದೆ ಭಾರತ. ಬಾಗ್ಲಿಹಾರ್ ಹಾಗೆ ಸಲಾಲ್ ಡ್ಯಾಮ್ನ ಗೇಟನ್ನು ಬಂದ್ ಮಾಡಲಾಗಿದೆ. ಇದರ ಪರಿಣಾಮ ಭಾರತದ ಭಾಗದಲ್ಲಿ ಹರಿಯುವ ಈ ನದಿಗಳ ನೀರಿನ ಪ್ರಮಾಣದಲ್ಲಿ ಏರಿಕೆಯಾಗತ್ತೆ. ಪಾಕಿಸ್ತಾನಕ್ಕೆ ನೀರನ್ನು ಹರಿಬಿಡೋದನ್ನ ಬಂದ್ ಮಾಡಿರೋ ಕಾರಣ ಹೀಗಾಗಿ ಆ ನದಿ ಪಾತ್ರದ ಜನರಿಗೆ ಇದೀಗ ಅಧಿಕಾರಿಗಳು ಮನವಿಯನ್ನ ಮಾಡಿಕೊಳ್ತಿದ್ದಾರೆ. ಆ ದೃಶ್ಯವನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಯಾರು ನದಿ ತಟದಲ್ಲಿ ಇರಬೇಡಿ ಅಂತ ಹೇಳಿ ಖಾಕಿ ಪಡೆ ಮನವಿಯನ್ನ ಮಾಡಿಕೊಳ್ತಾ ಇದೆ. ಪಾಕ್ ವಿರುದ್ಧ ಭಾರತದ ಜಲಯುದ್ಧ ಮುಂದುವರೆದಿದೆ. ಬಾಗ್ಲಿಹಾರ್ ಹಾಗೆ ಸಲಾಲ್ ಡ್ಯಾಮ್ ಗೇಟ್ ಅನ್ನ ಬಂದ್ ಮಾಡಲಾಗಿದೆ. ಅಖ್ನೂರ್ನಲ್ಲಿ ನೀರಿನ ಮಟ್ಟದಲ್ಲಿ ಭಾರಿ ಪ್ರಮಾಣದ ಕುಸಿತ. ಚಿನಾಬ್ ನದಿ ನೀರಿನ ಮಟ್ಟ ಏರಿಕೆಯಾಗೋ ಸಾಧ್ಯತೆ ಇದೆ. ಹೀಗಾಗಿ ನದಿ ತಟದಲ್ಲಿದ್ದ ಜನರಿಗೆ ಇದೀಗ ಪೊಲೀಸರು ಮನವರಿಕೆ ಮಾಡಿಕೊಡ್ತಿದ್ದಾರೆ. ಜಮ್ಮು ಕಾಶ್ಮೀರದ ಜನರಿಗೆ ಪೊಲೀಸರು ಮನವಿ ಮಾಡಿಕೊಳ್ತಿದ್ದಾರೆ. ಪಾಕಿಸ್ತಾನದ ವಿರುದ್ಧದ ಜಲಯುದ್ಧದ ಭಾಗವಾಗಿ ಇದೀಗ ಮತ್ತೆರಡು ಡ್ಯಾಮ್ ಗೇಟ್ಗಳನ್ನ ಬಂದ್ ಮಾಡಿದೆ ಭಾರತ. ಬಾಗ್ಲಿಹಾರ್ ಹಾಗೆ ಸಲಾಲ್ ಡ್ಯಾಮ್ನ ಗೇಟನ್ನು ಬಂದ್ ಮಾಡಲಾಗಿದೆ. ಇದರ ಪರಿಣಾಮ ಭಾರತದ ಭಾಗದಲ್ಲಿ ಹರಿಯುವ ಈ ನದಿಗಳ ನೀರಿನ ಪ್ರಮಾಣದಲ್ಲಿ ಏರಿಕೆಯಾಗತ್ತೆ. ಪಾಕಿಸ್ತಾನಕ್ಕೆ ನೀರನ್ನು ಹರಿಬಿಡೋದನ್ನ ಬಂದ್ ಮಾಡಿರೋ ಕಾರಣ ಹೀಗಾಗಿ ಆ ನದಿ ಪಾತ್ರದ ಜನರಿಗೆ ಇದೀಗ ಅಧಿಕಾರಿಗಳು ಮನವಿಯನ್ನ ಮಾಡಿಕೊಳ್ತಿದ್ದಾರೆ. ಆ ದೃಶ್ಯವನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಯಾರು ನದಿ ತಟದಲ್ಲಿ ಇರಬೇಡಿ ಅಂತ ಹೇಳಿ ಖಾಕಿ ಪಡೆ ಮನವಿಯನ್ನ ಮಾಡಿಕೊಳ್ತಾ ಇದೆ. ಪಾಕ್ ವಿರುದ್ಧ ಭಾರತದ ಜಲಯುದ್ಧ ಮುಂದುವರೆದಿದೆ. ಬಾಗ್ಲಿಹಾರ್ ಹಾಗೆ ಸಲಾಲ್ ಡ್ಯಾಮ್ ಗೇಟ್ ಅನ್ನ ಬಂದ್ ಮಾಡಲಾಗಿದೆ. ಅಖ್ನೂರ್ನಲ್ಲಿ ನೀರಿನ ಮಟ್ಟದಲ್ಲಿ ಭಾರಿ ಪ್ರಮಾಣದ ಕುಸಿತ. ಚಿನಾಬ್ ನದಿ ನೀರಿನ ಮಟ್ಟ ಏರಿಕೆಯಾಗೋ ಸಾಧ್ಯತೆ ಇದೆ. ಹೀಗಾಗಿ ನದಿ ತಟದಲ್ಲಿದ್ದ ಜನರಿಗೆ ಇದೀಗ ಪೊಲೀಸರು ಮನವರಿಕೆ ಮಾಡಿಕೊಡ್ತಿದ್ದಾರೆ. ಜಮ್ಮು ಕಾಶ್ಮೀರದ ಜನರಿಗೆ ಪೊಲೀಸರು ಮನವಿ ಮಾಡಿಕೊಳ್ತಿದ್ದಾರೆ. ಪಾಕಿಸ್ತಾನದ ವಿರುದ್ಧದ ಜಲಯುದ್ಧದ ಭಾಗವಾಗಿ ಇದೀಗ ಮತ್ತೆರಡು ಡ್ಯಾಮ್ ಗೇಟ್ಗಳನ್ನ ಬಂದ್ ಮಾಡಿದೆ ಭಾರತ. ಬಾಗ್ಲಿಹಾರ್ ಹಾಗೆ ಸಲಾಲ್ ಡ್ಯಾಮ್ನ ಗೇಟನ್ನು ಬಂದ್ ಮಾಡಲಾಗಿದೆ. ಇದರ ಪರಿಣಾಮ ಭಾರತದ ಭಾಗದಲ್ಲಿ ಹರಿಯುವ ಈ ನದಿಗಳ ನೀರಿನ ಪ್ರಮಾಣದಲ್ಲಿ ಏರಿಕೆಯಾಗತ್ತೆ. ಪಾಕಿಸ್ತಾನಕ್ಕೆ ನೀರನ್ನು ಹರಿಬಿಡೋದನ್ನ ಬಂದ್ ಮಾಡಿರೋ ಕಾರಣ ಹೀಗಾಗಿ ಆ ನದಿ ಪಾತ್ರದ ಜನರಿಗೆ ಇದೀಗ ಅಧಿಕಾರಿಗಳು ಮನವಿಯನ್ನ ಮಾಡಿಕೊಳ್ತಿದ್ದಾರೆ. ಆ ದೃಶ್ಯವನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಯಾರು ನದಿ ತಟದಲ್ಲಿ ಇರಬೇಡಿ ಅಂತ ಹೇಳಿ ಖಾಕಿ ಪಡೆ ಮನವಿಯನ್ನ ಮಾಡಿಕೊಳ್ತಾ ಇದೆ. ಪಾಕ್ ವಿರುದ್ಧ ಭಾರತದ ಜಲಯುದ್ಧ ಮುಂದುವರೆದಿದೆ. ಬಾಗ್ಲಿಹಾರ್ ಹಾಗೆ ಸಲಾಲ್ ಡ್ಯಾಮ್ ಗೇಟ್ ಅನ್ನ ಬಂದ್ ಮಾಡಲಾಗಿದೆ. ಅಖ್ನೂರ್ನಲ್ಲಿ ನೀರಿನ ಮಟ್ಟದಲ್ಲಿ ಭಾರಿ ಪ್ರಮಾಣದ ಕುಸಿತ. ಚಿನಾಬ್ ನದಿ ನೀರಿನ ಮಟ್ಟ ಏರಿಕೆಯಾಗೋ ಸಾಧ್ಯತೆ ಇದೆ. ಹೀಗಾಗಿ ನದಿ ತಟದಲ್ಲಿದ್ದ ಜನರಿಗೆ ಇದೀಗ ಪೊಲೀಸರು ಮನವರಿಕೆ ಮಾಡಿಕೊಡ್ತಿದ್ದಾರೆ. ಜಮ್ಮು ಕಾಶ್ಮೀರದ ಜನರಿಗೆ ಪೊಲೀಸರು ಮನವಿ ಮಾಡಿಕೊಳ್ತಿದ್ದಾರೆ. ಪಾಕಿಸ್ತಾನದ ವಿರುದ್ಧದ ಜಲಯುದ್ಧದ ಭಾಗವಾಗಿ ಇದೀಗ ಮತ್ತೆರಡು ಡ್ಯಾಮ್ ಗೇಟ್ಗಳನ್ನ ಬಂದ್ ಮಾಡಿದೆ ಭಾರತ. ಬಾಗ್ಲಿಹಾರ್ ಹಾಗೆ ಸಲಾಲ್ ಡ್ಯಾಮ್ನ ಗೇಟನ್ನು ಬಂದ್ ಮಾಡಲಾಗಿದೆ. ಇದರ ಪರಿಣಾಮ ಭಾರತದ ಭಾಗದಲ್ಲಿ ಹರಿಯುವ
ಈ ನದಿಗಳ ನೀರಿನ ಪ್ರಮಾಣದಲ್ಲಿ ಏರಿಕೆ ಆಗತ್ತೆ. ಪಾಕಿಸ್ತಾನಕ್ಕೆ ನೀರನ್ನು ಹರಿಬಿಡೋದನ್ನ ಬಂದ್ ಮಾಡಿರೋ ಕಾರಣ ಹೀಗಾಗಿ ಆ ನದಿ ಪಾತ್ರದ ಜನರಿಗೆ ಇದೀಗ ಅಧಿಕಾರಿಗಳು ಮನವಿಯನ್ನ ಮಾಡ್ಕೊಳ್ತಿದ್ದಾರೆ. ಆ ದೃಶ್ಯವನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಯಾರು ನದಿ ತಟದಲ್ಲಿ ಇರಬೇಡಿ ಅಂತ ಹೇಳಿ ಖಾಕಿ ಪಡೆ ಮನವಿಯನ್ನ ಮಾಡ್ಕೊಳ್ತಾ ಇದೆ. ಪಾಕ್ ವಿರುದ್ಧ ಭಾರತದ ಜಲಯುದ್ಧ ಮುಂದುವರೆದಿದೆ. ಬಾಗ್ಲಿಹಾರ್ ಹಾಗೆ ಸಲಾಲ್ ಡ್ಯಾಮ್ ಗೇಟ್ ಅನ್ನ ಬಂದ್ ಮಾಡಲಾಗಿದೆ. ಅಖ್ನೂರ್ನಲ್ಲಿ ನೀರಿನ ಮಟ್ಟದಲ್ಲಿ ಭಾರಿ ಪ್ರಮಾಣದ ಕುಸಿತ. ಚೆನಾಬ್ ನದಿ ನೀರಿನ ಮಟ್ಟ ಏರಿಕೆಯಾಗೋ ಸಾಧ್ಯತೆ ಇದೆ. ಹೀಗಾಗಿ ನದಿ ತಟದಲ್ಲಿದ್ದ ಜನರಿಗೆ ಇದೀಗ ಪೊಲೀಸರು ಮನವರಿಕೆ ಮಾಡಿಕೊಡ್ತಿದ್ದಾರೆ. ಜಮ್ಮು ಕಾಶ್ಮೀರದ ಜನರಿಗೆ ಪೊಲೀಸರು ಮನವಿ ಮಾಡಿಕೊಳ್ತಿದ್ದಾರೆ. ಪಾಕಿಸ್ತಾನದ ವಿರುದ್ಧದ ಜಲಯುದ್ಧದ ಭಾಗವಾಗಿ ಇದೀಗ ಮತ್ತೆರಡು ಡ್ಯಾಮ್ ಗೇಟ್ಗಳನ್ನ ಬಂದ್ ಮಾಡಿದೆ ಭಾರತ. ಬಾಗ್ಲಿಹಾರ್ ಹಾಗೆ ಸಲಾಲ್ ಡ್ಯಾಮ್ನ ಗೇಟನ್ನು ಬಂದ್ ಮಾಡಲಾಗಿದೆ. ಇದರ ಪರಿಣಾಮ ಭಾರತದ ಭಾಗದಲ್ಲಿ ಹರಿಯುವ ಈ ನದಿಗಳ ನೀರಿನ ಪ್ರಮಾಣದಲ್ಲಿ ಏರಿಕೆ ಆಗತ್ತೆ. ಪಾಕಿಸ್ತಾನಕ್ಕೆ ನೀರನ್ನು ಹರಿಬಿಡೋದನ್ನ ಬಂದ್ ಮಾಡಿರೋ ಕಾರಣ ಹೀಗಾಗಿ ಆ ನದಿ ಪಾತ್ರದ ಜನರಿಗೆ ಇದೀಗ ಅಧಿಕಾರಿಗಳು ಮನವಿಯನ್ನ ಮಾಡ್ಕೊಳ್ತಿದ್ದಾರೆ. ಆ ದೃಶ್ಯವನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಯಾರು ನದಿ ತಟದಲ್ಲಿ ಇರಬೇಡಿ ಅಂತ ಹೇಳಿ ಖಾಕಿ ಪಡೆ ಮನವಿಯನ್ನ ಮಾಡ್ಕೊಳ್ತಾ ಇದೆ. ಪಾಕ್ ವಿರುದ್ಧ ಭಾರತದ ಜಲಯುದ್ಧ ಮುಂದುವರೆದಿದೆ. ಬಾಗ್ಲಿಹಾರ್ ಹಾಗೆ ಸಲಾಲ್ ಡ್ಯಾಮ್ ಗೇಟ್ ಅನ್ನ ಬಂದ್ ಮಾಡಲಾಗಿದೆ. ಅಖ್ನೂರ್ನಲ್ಲಿ ನೀರಿನ ಮಟ್ಟದಲ್ಲಿ ಭಾರಿ ಪ್ರಮಾಣದ ಕುಸಿತ. ಚೆನಾಬ್ ನದಿ ನೀರಿನ ಮಟ್ಟ ಏರಿಕೆಯಾಗೋ ಸಾಧ್ಯತೆ ಇದೆ. ಹೀಗಾಗಿ ನದಿ ತಟದಲ್ಲಿದ್ದ ಜನರಿಗೆ ಇದೀಗ ಪೊಲೀಸರು ಮನವರಿಕೆ ಮಾಡಿಕೊಡ್ತಿದ್ದಾರೆ. ಜಮ್ಮು ಕಾಶ್ಮೀರದ ಜನರಿಗೆ ಪೊಲೀಸರು ಮನವಿ ಮಾಡಿಕೊಳ್ತಿದ್ದಾರೆ. ಪಾಕಿಸ್ತಾನದ ವಿರುದ್ಧದ ಜಲಯುದ್ಧದ ಭಾಗವಾಗಿ ಇದೀಗ ಮತ್ತೆರಡು ಡ್ಯಾಮ್ ಗೇಟ್ಗಳನ್ನ ಬಂದ್ ಮಾಡಿದೆ ಭಾರತ. ಬಾಗ್ಲಿಹಾರ್ ಹಾಗೆ ಸಲಾಲ್ ಡ್ಯಾಮ್ನ ಗೇಟನ್ನು ಬಂದ್ ಮಾಡಲಾಗಿದೆ. ಇದರ ಪರಿಣಾಮ ಭಾರತದ ಭಾಗದಲ್ಲಿ ಹರಿಯುವ ಈ ನದಿಗಳ ನೀರಿನ ಪ್ರಮಾಣದಲ್ಲಿ ಏರಿಕೆ ಆಗತ್ತೆ. ಪಾಕಿಸ್ತಾನಕ್ಕೆ ನೀರನ್ನು ಹರಿಬಿಡೋದನ್ನ ಬಂದ್ ಮಾಡಿರೋ ಕಾರಣ ಹೀಗಾಗಿ ಆ ನದಿ ಪಾತ್ರದ ಜನರಿಗೆ ಇದೀಗ ಅಧಿಕಾರಿಗಳು ಮನವಿಯನ್ನ ಮಾಡ್ಕೊಳ್ತಿದ್ದಾರೆ. ಆ ದೃಶ್ಯವನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಯಾರು ನದಿ ತಟದಲ್ಲಿ ಇರಬೇಡಿ ಅಂತ ಹೇಳಿ ಖಾಕಿ ಪಡೆ ಮನವಿಯನ್ನ ಮಾಡ್ಕೊಳ್ತಾ ಇದೆ. ಪಾಕ್ ವಿರುದ್ಧ ಭಾರತದ ಜಲಯುದ್ಧ ಮುಂದುವರೆದಿದೆ. ಬಾಗ್ಲಿಹಾರ್ ಹಾಗೆ ಸಲಾಲ್ ಡ್ಯಾಮ್ ಗೇಟ್ ಅನ್ನ ಬಂದ್ ಮಾಡಲಾಗಿದೆ. ಅಖ್ನೂರ್ನಲ್ಲಿ ನೀರಿನ ಮಟ್ಟದಲ್ಲಿ ಭಾರಿ ಪ್ರಮಾಣದ ಕುಸಿತ. ಚೆನಾಬ್ ನದಿ ನೀರಿನ ಮಟ್ಟ ಏರಿಕೆಯಾಗೋ ಸಾಧ್ಯತೆ ಇದೆ. ಹೀಗಾಗಿ ನದಿ ತಟದಲ್ಲಿದ್ದ ಜನರಿಗೆ ಇದೀಗ ಪೊಲೀಸರು ಮನವರಿಕೆ ಮಾಡಿಕೊಡ್ತಿದ್ದಾರೆ. ಜಮ್ಮು ಕಾಶ್ಮೀರದ ಜನರಿಗೆ ಪೊಲೀಸರು ಮನವಿ ಮಾಡಿಕೊಳ್ತಿದ್ದಾರೆ. ಪಾಕಿಸ್ತಾನದ ವಿರುದ್ಧದ ಜಲಯುದ್ಧದ ಭಾಗವಾಗಿ ಇದೀಗ ಮತ್ತೆರಡು ಡ್ಯಾಮ್ ಗೇಟ್ಗಳನ್ನ ಬಂದ್ ಮಾಡಿದೆ ಭಾರತ. ಬಾಗ್ಲಿಹಾರ್ ಹಾಗೆ ಸಲಾಲ್ ಡ್ಯಾಮ್ನ ಗೇಟನ್ನು ಬಂದ್ ಮಾಡಲಾಗಿದೆ. ಇದರ ಪರಿಣಾಮ ಭಾರತದ ಭಾಗದಲ್ಲಿ ಹರಿಯುವ ಈ ನದಿಗಳ ನೀರಿನ ಪ್ರಮಾಣದಲ್ಲಿ ಏರಿಕೆ ಆಗತ್ತೆ. ಪಾಕಿಸ್ತಾನಕ್ಕೆ ನೀರನ್ನು ಹರಿಬಿಡೋದನ್ನ ಬಂದ್ ಮಾಡಿರೋ ಕಾರಣ ಹೀಗಾಗಿ ಆ ನದಿ ಪಾತ್ರದ ಜನರಿಗೆ ಇದೀಗ ಅಧಿಕಾರಿಗಳು ಮನವಿಯನ್ನ ಮಾಡ್ಕೊಳ್ತಿದ್ದಾರೆ. ಆ ದೃಶ್ಯವನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಯಾರು ನದಿ ತಟದಲ್ಲಿ ಇರಬೇಡಿ ಅಂತ ಹೇಳಿ ಖಾಕಿ ಪಡೆ ಮನವಿಯನ್ನ ಮಾಡ್ಕೊಳ್ತಾ ಇದೆ. ಪಾಕ್ ವಿರುದ್ಧ ಭಾರತದ ಜಲಯುದ್ಧ ಮುಂದುವರೆದಿದೆ. ಬಾಗ್ಲಿಹಾರ್ ಹಾಗೆ ಸಲಾಲ್ ಡ್ಯಾಮ್ ಗೇಟ್ ಅನ್ನ ಬಂದ್ ಮಾಡಲಾಗಿದೆ. ಅಖ್ನೂರ್ನಲ್ಲಿ ನೀರಿನ ಮಟ್ಟದಲ್ಲಿ ಭಾರಿ ಪ್ರಮಾಣದ ಕುಸಿತ. ಚೆನಾಬ್ ನದಿ ನೀರಿನ ಮಟ್ಟ ಏರಿಕೆಯಾಗೋ ಸಾಧ್ಯತೆ ಇದೆ.
ಹೀಗಾಗಿ ನದಿ ತಟದಲ್ಲಿದ್ದ ಜನರಿಗೆ ಇದೀಗ ಪೊಲೀಸರು ಮನವರಿಕೆ ಮಾಡಿಕೊಡ್ತಿದ್ದಾರೆ. ಜಮ್ಮು ಕಾಶ್ಮೀರದ ಜನರಿಗೆ ಪೊಲೀಸರು ಮನವಿ ಮಾಡಿಕೊಳ್ತಿದ್ದಾರೆ. ಪಾಕಿಸ್ತಾನದ ವಿರುದ್ಧದ ಜಲಯುದ್ಧದ ಭಾಗವಾಗಿ ಇದೀಗ ಮತ್ತೆರಡು ಡ್ಯಾಮ್ ಗೇಟ್ಗಳನ್ನು ಬಂದ್ ಮಾಡಿದೆ ಭಾರತ. ಬಾಗ್ಲಿಹಾರ್ ಹಾಗೆ ಸಲಾಲ್ ಡ್ಯಾಮ್ನ ಗೇಟನ್ನು ಬಂದ್ ಮಾಡಲಾಗಿದೆ. ಇದರ ಪರಿಣಾಮ ಭಾರತದ ಭಾಗದಲ್ಲಿ ಹರಿಯುವ ಈ ನದಿಗಳ ನೀರಿನ ಪ್ರಮಾಣದಲ್ಲಿ ಏರಿಕೆಯಾಗತ್ತೆ. ಪಾಕಿಸ್ತಾನಕ್ಕೆ ನೀರನ್ನು ಹರಿಬಿಡೋದನ್ನ ಬಂದ್ ಮಾಡಿರೋ ಕಾರಣ ಹೀಗಾಗಿ ಆ ನದಿ ಪಾತ್ರದ ಜನರಿಗೆ ಇದೀಗ ಅಧಿಕಾರಿಗಳು ಮನವಿಯನ್ನ ಮಾಡಿಕೊಳ್ತಿದ್ದಾರೆ. ಆ ದೃಶ್ಯವನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಯಾರು ನದಿ ತಟದಲ್ಲಿ ಇರಬೇಡಿ ಅಂತ ಹೇಳಿ ಖಾಕಿ ಪಡೆ ಮನವಿಯನ್ನ ಮಾಡಿಕೊಳ್ತಾ ಇದೆ.